ಮತ್ತೆ ನಾನು ಹೇಳೋದೇನಂತಂದ್ರೆ ಈ ಒಂದು ಕಾರ್ಯಕ್ರಮ ಮುಖಾಂತರ ಎಲ್ಲರೂ ಜನ ಸೇರಿದ್ದೀರಿ. ದಯವಿಟ್ಟು ನಾನು ಒಂದು ಸಣ್ಣದ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ, ನಿಮಗೆ ಶೀತ, ನೆಗಡಿ, ಕೆಮ್ಮು, ಜ್ವರ ಈ ತರದ ಹಲವಾರು ಸಮಸ್ಯೆಗಳು ಮನುಷ್ಯನ ಬಗ್ಗೆ ಮತ್ತೆ ಈ ಒಂದು ಟ್ರೀಟ್ಮೆಂಟ್ ಸಿಸ್ಟಮ್ಸ್ಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತೀನಿ. ಆಮೇಲೆ ಇವೆಲ್ಲರೂ ನನಗೆ ಗೊತ್ತಿರೋರು ಅಣ್ಣ ತಮ್ಮ ಅಕ್ಕ ತಂಗಿರೇ ಇದ್ದೀರಾ, ಅದರಲ್ಲೂ ಕೂಡ ಬೇರೆ ಯಾರಿಲ್ಲ, ಹೊರಗ್ನವ್ರು ಯಾರಿಲ್ಲ, ಪರಿಚಯ ಇಲ್ಲದೆ ಇರೋರು. ನಾನು ನಿಮಗೆಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಏನಂದ್ರೆ ಈಗ ಕಾರ್ಯಕ್ರಮನ ತಡ ಮಾಡೋದು ಬೇಡ, ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಆ ಭಗವಂತ ಆಯುರ್ವೇದ ನಮ್ಮ ಬದುಕಲ್ಲಿ ಎಷ್ಟು ಮುಖ್ಯ ಅಂತ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಂತಹ ಡಾಕ್ಟರ್ ಮಣಿಕಂಠ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳಲ್ಲಿ ಮಹಾಸ್ವಾಮೀಜಿರವರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಮೈಸೂರು ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಆದಿಯೋಗಿ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಆಯುರ್ವೇದ ಮತ್ತು ಫಿಸಿಯೋಥೆರಪಿ ಕನ್ನಡ ಚಲನಚಿತ್ರದ ಖ್ಯಾತ ನಟಿ ಮೇಘಾ ಶೆಟ್ಟಿ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಿದ್ದೀನಿ. ಕಾರ್ಯಕ್ರಮದ ಚಿಕಿತ್ಸೆ ಆಯುರ್ವೇದ ಮತ್ತು ಫಿಸಿಯೋಥೆರಪಿ ಚಿಕಿತ್ಸಾ ಕೇಂದ್ರದ ಪ್ರಾರಂಭೋತ್ಸವದ ಉದ್ಘಾಟನೆಯನ್ನು ನಡೆಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಲಿ. ಮಾತಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂತಹ ಶ್ರೀಯುತ ಜಿಟಿ ದೇವೇಗೌಡ ಸರ್, ಮಾಜಿ ಸಚಿವರು, ಹಾಲಿ ಶಾಸಕರು, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ, ಶ್ರೀಯುತರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ. ಮತ್ತೊಮ್ಮೆ ಅದ್ಭುತವಾಗಿ ಮಾತಾಡಿದಂತಹ ಶ್ರೀಯುತ ಜಿಟಿ ದೇವೇಗೌಡ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಇನ್ನೂ ಪ್ರಯತ್ನ ಬೆಳೆದಿಲ್ಲ. ನಾನು ₹1 ಕೊಡ್ತೀನಿ ನಿಮ್ಮ ಮಕ್ಕಳಿಗೆ ದೇವರು ಸಿಗಬೇಕಾಗ. ಸ್ವಲ್ಪ ವಯಸ್ಸಾದಂತ ಸಂತರು ಕರೆದ್ಬಿಟ್ಟು ಕೇಳ್ತಾರೆ. ಇರುವಂತಹ ಪೂಜ್ಯರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಿದ್ದೀನಿ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಬರಮಾಡ್ತೀನಿ. ಸ್ವಲ್ಪ ಮೆಟ್ಟ ಮೇಲೆ ಬನ್ನಿ. ರೆಡಿನಾ? ಓಕೆ ಮ್ಯಾಮ್. ಇದು ಫಿಸಿಯೋಥೆರಪಿ ಮೇಡಮ್. ಈಗ ನಮ್ಮಲ್ಲಿ 3 ತಂದಿದ್ದೀವಿ. ಎಲ್ಲ ಬೈಟ್ಸ್ ಆಯ್ತು, ಅವರೆಲ್ಲ ತಗೊಂಡು ಆಯುರ್ವೇದ, ಫಿಸಿಯೋಥೆರಪಿ, ನ್ಯಾಚುರೋಪತಿ. ಇದು ಬಂದ್ಬಿಟ್ಟು ಫಿಸಿಯೋಥೆರಪಿ ಅಂದರೆ ವಿತೌಟ್ ಆಪರೇಷನ್ ಎಲ್ಲ ಕೀಲು ಮಾಡಿದಾಗ ತಗೊಂಡು. ಸೊ ಇವೆಲ್ಲ ಮಷಿನ್ಸ್ ಕೊಯಂಬತ್ತೂರು ಎಕ್ಸ್ರೇ
ನಮ್ಮ ಆದಿಯೋಗಿ ನೇಚರ್ ಕ್ಯೂರ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಇವತ್ತು ಓಪನಿಂಗ್ ಕಾರ್ಯಕ್ರಮ ಆಯಿತು. ನಮ್ಮ ಸಿಕ್ಕಾಪಟ್ಟೆ ತುಂಬ ಇಷ್ಟಪಡುವಂಥ ಒಂದು ಗ್ರೇಟ್ ಲೀಡರ್ ಅಂತ ಹೇಳ್ಬೋದು, ಜಿ ಟಿ ದೇವೇಗೌಡರು ಬಂದು ನಮ್ಮ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಮತ್ತು ಫಿಲಮ್ ಸ್ಟಾರ್ ಆಗಿರ್ತಕ್ಕಂಥ ಓಕೆ ಸರಿ ಅದನ್ನು ಸ್ವಲ್ಪ ಕಟ್ ಮಾಡ್ಕೇರಿ. ನಟಿ ಯುವ ನಾಯಕಿಯಾಗಿರ್ತಕ್ಕಂಥ ಮೇಘನಾ ಶೆಟ್ಟಿಯವರು ಕೂಡ ಅತ್ಯಂತ ಉತ್ಸಾಹದಿಂದ ಪ್ರೀತಿಯಿಂದ ಬಂದು ಯುವತಿಯನ್ನು ಬೆಳೆಸಿ ಅವರ ಬೆಂಬಲವನ್ನು ಸೂಚಿಸಿದ್ದಾರೆ. ಅದೇ ರೀತಿ ಅಜಯ್ ಅವರಿದ್ದಾರೆ, ಆರ್ ಜೆ ಪ್ರದೀಪ್ ಅವರಿದ್ದಾರೆ, ಹಾಗೂ ಅವರ ಕುಟುಂಬ ಮಣಿಕಂಠ ಅವರ ತಾಯಿ ಅವರ ಕುಟುಂಬವರು ಕೂಡ ಇಲ್ಲಿ ಬಂದಿದ್ದಾರೆ. ಇವತ್ತೇ ಬಹಳಷ್ಟು ದಿನ ತಾವೆಲ್ಲರೂ ಕೂಡ ಈ ಆರೋಗ್ಯ ಕೇಂದ್ರದಲ್ಲಿ ಇವತ್ತೇನು ಅವ್ರು ಪ್ರಾರಂಭ ಮಾಡ್ತಾ ಇದ್ದಾರೆ, ಪ್ರಕೃತಿ ಯೋಗ ಎಲ್ಲವನ್ನು ಕೂಡ ಈ ಒಂದು ಕೇಂದ್ರ ನೀಡುತ್ತೆ ಅಂತಕ್ಕಂಥ ನಂಬಿಕೆ ಭರವಸೆಯೊಂದಿಗೆ ತಾವೆಲ್ಲರೂ ಕೂಡ ಬಂದಿದೆ. ಇವತ್ತೆಲ್ಲರಿಗೂ ಕೂಡ ಬಹಳ ಉಪಯೋಗವಾಗಿರ್ತಕ್ಕಂಥದ್ದೇ ಈ ಒಂದು ಆದಿಯೋಗಿ ಪ್ರಕೃತಿ ಚಿಕಿತ್ಸೆ ಆಯುರ್ವೇದ ಮತ್ತು ಫಿಸಿಯೋಥೆರಪಿ ಚಿಕಿತ್ಸಾ ಕೇಂದ್ರ ಕೂಡ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಇವತ್ತಿನ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ, ಅದರಲ್ಲೂ ಕೂಡ ಯೋಗ, ಧ್ಯಾನ, ಪ್ರಕೃತಿ ಪ್ರತಿಯೊಂದು ಕೂಡ ಫಿಸಿಯೋಥೆರಪಿ ಎಲ್ಲವನ್ನು ಕೂಡ ನೀಡುವ ಮೂಲಕ ಮನುಷ್ಯರನ್ನ ಆರೋಗ್ಯವಂತರನ್ನಾಗಿ ನಿರಂತರವಾಗಿ ಯಾವತ್ತೂ ಕೂಡ ಇದನ್ನ ಶಾಶ್ವತವಾಗಿ ನಾವು ಆಯುರ್ವೇದವನ್ನೇ ಯಾರು ಉಪಯೋಗಿಸ್ತಾರೆ ಅವ್ರಿಗೆ ಯಾವುದೇ ಕಾಯಿಲೆ ಬರ್ತಕ್ಕಂಥದ್ದು ಕಡಿಮೆ. ಆ ರೀತಿ ಆಯುರ್ವೇದಕ್ಕೆ ಯಾರು ತೊಡಗಿಸ್ಕೊಂಡು ಬಂದಿದ್ದಾರೆ ಅವರು ಇಂಗ್ಲಿಷ್ ಮೆಡಿಸಿನ್ಗೆ ಹೋಗಲ್ಲ. ಅದರಿಂದ ನಿರಂತರವಾಗಿ ಯಾವುದೇ ಹಾಸ್ಪಿಟ್ಲ್ಗೆ ಹೋಗದೆ ಆಯುರ್ವೇದ ಚಿಕಿತ್ಸೆ ಪಡಿತಕ್ಕಂಥವ್ರು ನಿರಂತರವಾಗಿ ಇರೋವರೆಗೂ ಕೂಡ ಆಯಸ್ಸು ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಿರ್ತಾರೆ. ನಮ್ಮ ಮಕ್ಕಳಿಗೂ ಕೂಡ ಅವ್ರ ಚಿಕ್ಕಂದಿನಿಂದಲೇ ಆಯುರ್ವೇದವನ್ನ ಜೀವನದಲ್ಲಿ ಅಳವಡಿಸಿ ಪ್ರಕೃತಿ ಚಿಕಿತ್ಸೆ ಮೂಲಕ, ಯೋಗದ ಮೂಲಕ, ಧ್ಯಾನದ ಮೂಲಕ, ಎಲ್ಲ ಪ್ರಕೃತಿ ಚಿಕಿತ್ಸೆಯ ಮೂಲಕ, ಫಿಸಿಯೋಥೆರಪಿ ಮೂಲಕ ಎಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ಉತ್ತರ ಕರ್ನಾಟಕ ಭಾಗದಿಂದ ಬಂದು ಇಲ್ಲಿ ಮಣಿಕಂಠ ಅವರು ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆಲ್ಲ ರೀತಿಯ ಸಹಕಾರವನ್ನ ನಾವು ನೀವು ಎಲ್ಲ ಕೊಡೋಣ. ಎಲ್ಲರಿಗೂ ಈ ಕೇಂದ್ರದಿಂದ ಆರೋಗ್ಯ ಭಾಗ್ಯ ಸಿಗುವಂತಾಗಲಿ. ನಾವು ಯಾವ ರೀತಿ ಪ್ರಕೃತಿಯನ್ನ ಮರಗಿಡಗಳನ್ನ ಪ್ರೀತಿಸ್ತೇವೋ ಅದೇ ರೀತಿ ಮನುಷ್ಯರು ಕೂಡ ಯಾವತ್ತೂ ಕೂಡ ನಿರಂತರವಾಗಿ ಮೊದಲು ಆರೋಗ್ಯ, ಆಮೇಲೆ ಶಿಕ್ಷಣ, ಆ ರೀತಿ ಕೊಡ್ತಕ್ಕಂಥ ಈ ಒಂದು ಕೇಂದ್ರ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಟ್ಟು ಜೀವನದಲ್ಲಿ ಆಯಸ್ಸು ಹೆಚ್ಚಾಗಿ ಸುಖ ಸಂತೋಷದಿಂದ ಬಾಳುವಂತಾಗಲಿ. ಈ ಕೇಂದ್ರದಿಂದ ಎಲ್ಲರಿಗೂ ಕೂಡ ಆರೋಗ್ಯ, ಸರ್ವರಿಗೂ ಕೂಡ ಆರೋಗ್ಯ ಸಿಗುವಂತಾಗಲಿ. ಸುಖವಾಗಿದ್ದು ನಗುನಗುತ್ತಾ ಕುಟುಂಬಗಳು ಬದುಕುವಂತಾಗಲಿ ಅಂತೇಳಿ ಇವತ್ತೇನು ಮಣಿಕಂಠ ಅವರು ಬಹಳಷ್ಟು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಹಂಬಲದಿಂದ ಬಂದಿದ್ದಾರೆ. ಅವರಿಗೆ ಚಾಮುಂಡೇಶ್ವರಿ ತಾಯಿ ಎಲ್ಲ ರೀತಿಯ ಆಶೀರ್ವಾದವನ್ನು ಕೊಟ್ಟು ಅವರಿಗೂ ಒಳ್ಳೆಯದಾಗಲಿ, ಬರ್ತಕ್ಕಂಥವ್ರೆಲ್ಲರೂ ಕೂಡ ಆರೋಗ್ಯವಂತರಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಓಕೆ, ನಮಸ್ಕಾರ. ನಾನು ಆರ್ ಜೆ ಪ್ರದೀಪ್ ಅಂತ 92.7 ಬಿಗ್ ಎಫ್ ಎಮ್ಮಿಂದ. ಇವತ್ತು ಮೈಸೂರಿನಲ್ಲಿ ಈ ಒಂದು ಅದ್ಭುತವಾದ ಒಂದು ಕೆಲಸ ನಡೀತಾ ಇದೆ. ಈ ನಮ್ಮ ಆದಿ ಯೋಗಿ ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಫಿಸಿಯೋಥೆರಪಿ ಎಲ್ಲವೂ ಕೂಡ ಇವತ್ತು ಉದ್ಘಾಟನೆ ಆಗ್ತಿದೆ. ಈ ಒಂದು ಕಾನ್ಸೆಪ್ಟು ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲವೂ ಕೂಡ ಇಲ್ಲೇ ಇದೆ. ಇಲ್ಲಿ ಪ್ರಕೃತಿ ಚಿಕಿತ್ಸೆಗೆ ಎಲ್ಲೆಲ್ಲೋ ಹೋಗ್ತಾರೆ. ಸೊ ಇದು ನಮ್ಮ ಮೈಸೂರಿನಲ್ಲೇ ಆಗಿರೋದು ಒಂದು ಖುಷಿಯಾದಂಥ ವಿಚಾರ. ಆಯುರ್ವೇದ ಜೊತೆಗೆ ನಮ್ಮ ದೇಶದ್ದು ಒಂದು ಹೆಮ್ಮೆ ಕೂಡ ಇದೆ. ಸೊ ಇಲ್ಲಿ ಬಂದರೆ ಖಂಡಿತವಾಗಿ ಇವತ್ತು ಎಲ್ಲರೂ ಜಗತ್ತಲ್ಲಿ ಓಡ್ತಾನೆ ಇದ್ದಾರೆ. ಸ್ವಲ್ಪ ಒಂದು ಸ್ಟಾಪ್ ಬೇಕಾಗುತ್ತೆ ಹೆಲ್ತ್ಗೆ. ಸ್ವಲ್ಪ ಆಗಾಗ ಕೂತ್ಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ 10 ದಿನಗಳು 15 ದಿನಗಳು ತುಂಬ ಜನ ಬಂದು ಇಲ್ಲಿ ಟ್ರೀಟ್ಮೆಂಟು ತೊಗೊಂಡು ಹೋಗ್ಬೋದು. ಒಂದು ಹೆಲ್ತ್ ವೈಸ್ ಇವತ್ತು ಮನುಷ್ಯ ಸರಿಯಾಗಿದ್ದರೆ ಪ್ರಪಂಚದಲ್ಲಿ ಎಲ್ಲವನ್ನೂ ಗೆಲ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದ್ಭುತವಾದ ಒಂದು ಶೋ, ಇದು ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಈ ಒಂದು ಸಂಸ್ಥಾಪಕರಾದಂಥ ಮಣಿಕಂಠ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಆದಷ್ಟು ನೀವು ಕೂಡ ಬಂದು ಚೆಕ್ ಮಾಡಿ, ನಿಮ್ಮ ಮನಸ್ಸಿಗೆ ಖಂಡಿತ ತೃಪ್ತಿ ಆಗುತ್ತೆ. ಹೈಟೆಕ್ ಟೆಕ್ನಾಲಜಿ ಇರುವಂತಹ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲಿ ಇದೆ. ಒಂಥರ ರೆಸಾರ್ಟ್ ಫೀಲ್ ಇದೆ, ಕಾಟೇಜ್ ಕೂಡ ಇಲ್ಲಿ ಇದೆ. ಪ್ರಕೃತಿ ಜೊತೆಗೆ ಎಲ್ಲವೂ ಕೂಡ ಆಗುತ್ತೆ. ಸೊ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ, ಒಮ್ಮೆ ಭೇಟಿ ಮಾಡಿ. ಥ್ಯಾಂಕ್ ಯು ಸೊ ಮಚ್.
ಓಕೆ, ನಮಸ್ಕಾರ ಎಲ್ರಿಗೂ. ನಾನು ಮೇಘಾ ಶೆಟ್ಟಿ. ಸೊ ಇವತ್ತು ನಾನು ಆದಿಯೋಗಿ ಪ್ರಕೃತಿ ಫಿಸಿಯೋಥೆರಪಿ ಕೇಂದ್ರ ಉದ್ಘಾಟನೆಗೆ ಬಂದಿದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು. ಯಾಕೆ ಅಂತಂದರೆ ಈಗಿನ ದಿನನಿತ್ಯದಲ್ಲಿ ಎಲ್ರಿಗೂ ಜೀವನದಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತೆ. ಎಲ್ಲರೂ ನಾವೇನಾದರೂ ಸಾಧಿಸಬೇಕು ಅಂತ ಅದರಿಂದನೇ ಓಡ್ತಾ ಇರ್ತಾರೆ ಹೊರತು ಆರೋಗ್ಯದ ಕಡೆ ಗಮನ ಕೊಡೋದನ್ನು ಸ್ವಲ್ಪ ಕಮ್ಮಿ ಮಾಡ್ತಾರೆ. ಸೊ ಆ ಕಮ್ಮಿ ಮಾಡೋದ್ರ ಬದಲು ಈ ಥರ ಒಂದು ಆಯುರ್ವೇದಿಕ್ ಕೇಂದ್ರ ಆಗಿರ್ಬೋದು, ಆಮೇಲೆ ಈ ಒಂದು ನೇಚರ್ ಎನ್ವೈರನ್ಮೆಂಟಲ್ ನೇಚರು ನಮ್ಮ ಎಲ್ಲ ಸ್ಟ್ರೆಸ್ಗಳನ್ನು ಹೀಲ್ ಮಾಡುತ್ತೆ ನೇಚರಲ್ಲಿ ಕೂತ್ಕೊಂಡ್ರೆ ಅನ್ನೋದು ಮಾತೇ ಇದೆ. ಸೊ ಹಾಗಾಗಿ ಈ ಥರದ್ದು ಒಂದು ಕೇಂದ್ರಕ್ಕೆ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು ಸತಿ ಬಂದು ವಿಸಿಟ್ ಮಾಡಿ ನೇಚರ್ ಮಧ್ಯದಲ್ಲಿದ್ದು ಈ ಥೆರಪಿಗಳನ್ನೆಲ್ಲ ತೊಗೊಂಡು ಸೊ ನಮ್ಮನ್ನು ನಾವು ಈ ಒಂದು ಬ್ಯುಸಿ ಡೇಸ್ ಲೈಫಲ್ಲಿ ನಾವು ಮೇಂಟೈನ್ ಮಾಡ್ಕೊಳ್ಬೇಕು. ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ದುಡ್ಡನ್ನು ನಾಳೆನೂ ದುಡಿಬೋದು, ಆದರೆ ಆರೋಗ್ಯ ತುಂಬಾ ಮುಖ್ಯ ಎಲ್ರಿಗೂ. ಸೊ ಆರೋಗ್ಯನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಕೇಂದ್ರನ ಓಪನ್ ಮಾಡಿದ್ದಾರೆ. ಸೊ ನೀವೆಲ್ಲರೂ ಒಂದು ಸತಿ ಈ ಒಂದು ಕೇಂದ್ರಕ್ಕೆ ಬಂದು ವಿಸಿಟ್ ಮಾಡಿ, ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳಿ. ಥ್ಯಾಂಕ್ ಯು. ಇವತ್ತು ನಮ್ಮ ಆದಿಯೋಗಿ ನೇಚರ್ ಕ್ಯೂರ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಓಪನಿಂಗ್ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತು. ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಇವತ್ತು ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ಪ್ರೀತಿಯ GT ದೇವೇಗೌಡರು ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಒಂದು ಫಿಲಮ್ ಸ್ಟಾರ್ ಆಗಿರ್ತಕ್ಕಂಥ ಮೇಘಾ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದರು. ನಮಗೆ ಅದಾದಮೇಲೆ ನಾನಾಗೌಡ ಬಿರಾದರ್ ಸರ್ ಆಗಿರ್ಬೋದು, ಮತ್ತು ನಮ್ಮ ಅಜಯ್ ಜಂಬಿಗಿ ಅವರಾಗಿರ್ಬೋದು, ಅದಾದಮೇಲೆ ನಮ್ಮ ವಿವೇಕಾನಂದ ಆಶ್ರಮದ ಸ್ವಾಮೀಜಿ ಆಗಿರ್ಬೋದು, ಎಲ್ಲರೂ ಬಂದು ನಮಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಒಂದೇ ಮಾತಿಗೆ ಬಂದು ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೋಸ್ಕರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂಸ್ಥೆ ನಿಮ್ಮ ಸಂಸ್ಥೆ ಮೈಸೂರು ಸಂಸ್ಥೆ, ಮೈಸೂರಲ್ಲೇ ಇರ್ತಕ್ಕಂಥದ್ದು. ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಮೈಸೂರವರು ಎಕ್ಸೆಪ್ಟ್ ಮೀ ಓನ್ಲಿ. ನಾನು ರಾಣೆಬೆನ್ನೂರಿಂದ ಬಂದಿರೋದು. ಸೊ ಏನಂತಂದರೆ ಎಲ್ಲರೂ ಸೇರಿ ಬಂದು ಇಲ್ಲಿರ್ತಕ್ಕಂಥ ಒಂದು ಆ್ಯಂಬಿಯನ್ಸ್ನ, ಇಲ್ಲಿರ್ತಕ್ಕಂಥ ಗ್ರೀನರಿನ, ಇಲ್ಲಿರ್ತಕ್ಕಂಥ ನೇಚರನ್ನು, ಇಲ್ಲಿರ್ತಕ್ಕಂಥ ಒಂದು ವಿಷನ್ನ, ಇಲ್ಲಿರ್ತಕ್ಕಂಥ ಆರೋಗ್ಯನ ನಿಮ್ದಾಗಿಸ್ಕೊಳ್ರಿ. ನಿಮಗೆ ಎಂಥದೇ ಸಮಯದಲ್ಲಿ ಆಯುರ್ವೇದ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತಿದ್ರೂ ನಾವು ನಿಮ್ಮ ಜೊತೆಗಿರ್ತೀವಿ. ದಯವಿಟ್ಟು ಈ ಒಂದು ಸಂಸ್ಥೆಯನ್ನು ನಿಮ್ದಾಗಿಸ್ಕೊಡ್ರಿ. ಈ ಒಂದು ಸಂಸ್ಥೆಗೆ ಸಕ್ಸಸ್ ಆಯಿತು ಅಂತಂದರೆ ಅದರ ಅರ್ಥ ನಿಮಗೆ ಆರೋಗ್ಯ ಸಿಕ್ತು ಅಂತ ಅರ್ಥ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.